ಮಾಳಿಕೆ 4, ಪುಸ್ತಕ ಪರಿಚಯ 24, ತಿಂಗಳ ವಿಶೇಷ ಹಾಸ್ಯ ಸಾಹಿತ್ಯದ ಕಾದಂಬರಿಗಳು. ಪುಸ್ತಕದ ಹೆಸರು 6-7 ಸ್ತ್ರೀ ಸೌಖ್ಯ. ಲೇಖಕರು ರಾಯಸಂ ಭೀಮಸೇನರಾವ್, ಬೀಚಿ. ಅಭಿಪ್ರಾಯ ಕವಿತಾ ಭಟ್. ಓದುತ್ತಿರುವವರು ಸೌಂದರ್ಯ ಎಂವಿ. 6-7 ಸ್ತ್ರೀ ಸೌಖ್ಯ. 6-7 ಸ್ತ್ರೀ ಸೌಖ್ಯ? ಅರೆ, ಹೆಸರೇ ವಿಚಿತ್ರವಾಗಿದೆಯಲ್ಲ. ಸರಿ, ಹಾಗಂದ್ರೆ ಏನು? ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋದೇನಿದೆ? ತಗೊಂಡು ಓದು ನೋಡಿದ್ರೆ ಆಯಿತು. ಮೊದಲ ಬಾರಿಗೆ ಪುಸ್ತಕದ ಅಂಗಡಿಯಲ್ಲಿ ಈ ಪುಸ್ತಕ ನೋಡಿದಾಗ ನನಗೆ ನಾನೇ ಹೇಳ್ಕೊಂಡೆ, ಬೀಚಿಯವರದ್ದು ಅಂದ ಮೇಲೆ ಖರೀದಿಸಲು ಮತ್ಯಾವ ಕಾರಣವೂ ಬೇಕಿಲ್ಲ. ಪುಸ್ತಕದ ಹೆಸರು ಇಲ್ಲಿ ನಗಣ್ಯವೇ. ತಮ್ಮ ವಿಡಂಬನೆಯ ಇಕ್ಕಳದಲ್ಲಿ ಯಾರನ್ನು ಬಿಟ್ಟಿದ್ದಾರೆ ಬೀಚಿ? ಸತಿ ಸೂಳೆಯಿಂದ ಗರತಿಯ ಗಟ್ಟಿನವರೆಗೆ, ಕಾಮಣ್ಣನಂತಹ ರಾಜಕೀಯ ಪುಢಾರಿಗಳವರೆಗೆ, ಹೆಣ್ಣು ಕಾಣದ ಗಂಡನಿಂದ ಮೇಡಮ್ಮನ ಗಂಡನವರೆಗೆ. ಅಷ್ಟೇ ಯಾಕೆ, ಕೊನೆಗೆ ದೆವ್ವಗಳನ್ನೂ ಬಿಡಲಿಲ್ಲ. ಕಾಣದ ಸುಂದರಿಯ ಕೈಯಲ್ಲಿ ಬದುಕಿನ ವೇದಾಂತವನ್ನೇ ಹೇಳಿಸಿಬಿಟ್ಟಿದ್ದಾರೆ. ಇನ್ನು ಬೀಚಿಯವರ ಪುಸ್ತಕ ಎಂದರೆ ನಾಯಕ ತಿಮ್ಮನಿರಬೇಕಲ್ಲ. ಪೆದ್ದ ತಿಮ್ಮನ ತಲೆಯಿಂದ ಹಿಡಿದು ತಿಮ್ಮ ಸತ್ತಾಗ ಎನ್ನುವವರೆಗೆ ಎಲ್ಲದಕ್ಕೂ ತಿಮ್ಮ ಬೇಕು. ಕಡು ಬಡವನಾಗಿಯೂ ಶ್ರೀಮಂತನಾಗಿಯೂ, ದಡ್ಡನಾಗಿ ಜಾಣನಾಗಿ, ನೈತಿಕತೆ ಪ್ರಾಮಾಣಿಕತೆಗೆ ರೂಪವಾಗಿ ಎಲ್ಲವೂ ಗಾಳಿಗೆ ತೂರುವ ಬಂಡನಾಗಿ ಅವನು ಒಂಥರ ಬಹುರೂಪಿ. ಇಂತಹ ಬೀಚಿಯವರ ಕೃತಿಗಳನ್ನು ಓದುವುದೇ ಒಂದು ವಿಶಿಷ್ಟ ಅನುಭವ. ನಗಿಸುತ್ತಾ ನಗಿಸುತ್ತಲೇ ಬದುಕಿನ ಸತ್ಯಗಳನ್ನು ಬಿಚ್ಚಿಡುತ್ತಾ ಮೂತಿಗೆ ತೆಗೆಯುತ್ತಾರೆ. ಪುಸ್ತಕದ ತುಂಬೆಲ್ಲ ಹಾಸು ಹೊಕ್ಕಂತಿರುವ ಹಾಸ್ಯ, ಚನ್ನದ ನಿರೂಪಣಾ ಶೈಲಿಗೆ ಅವರೇ ಸಾಟಿ. 6-7 ಸ್ತ್ರೀ ಸೌಖ್ಯ 21 ಪುಟ್ಟ ಪುಟ್ಟ ಕಥೆಗಳಿರುವ ಪುಟ್ಟ ಪುಸ್ತಕ ಇದು. ಒಂದೇ ಕಂತಿನಲ್ಲಿ 1-2 ಗಂಟೆಗಳಲ್ಲಿ ಓದಬಹುದಾದರೂ ಆಗೊಮ್ಮೆ ಈಗೊಮ್ಮೆ 2-3 ಕಥೆಗಳನ್ನು ಓದುವುದೇ ಒಂದು ಚಂದ. ಕಥೆಗಳೆಲ್ಲ ಒಂದಕ್ಕಿಂತ ಒಂದು ಸೊಗಸು. ಎಲ್ಲ ಕಥೆಗೂ ನಮ್ಮ ತಿಮ್ಮನೇ ನಾಯಕನೆಂಬುದು ಹೊಸದಾಗಿ ಹೇಳಬೇಕಿಲ್ಲ ಬಿಡಿ. ಗಂಡನಿಗೆ ಸ್ತ್ರೀ ಸೌಖ್ಯ ಲಭಿಸುವುದನ್ನು ಯಾವ ಹೆಣ್ಣು ಸಹಿಸಿಯಾಳೋ? ಅದನ್ನು ತಡೆಯಲು ಮಾಡುವ ಪ್ರಯತ್ನಗಳನ್ನು ನೋಡಿ ಗಂಡಸರು ನಕ್ಕರೆ, ಹೆಂಗಸರು ಇಂತಹ ಹೊಸ ಅಸ್ತ್ರಗಳನ್ನು ತಮ್ಮ ಬತ್ತಳಿಕೆಗೆ ಇಳಿಸಿಕೊಳ್ಳುತ್ತಾರೇನೋ. ದಾನಕ್ಕೆ ಇನ್ನೊಂದು ಹೆಸರು ಕರ್ಣ. ಆದರೆ ಇಲ್ಲೊಬ್ಬ ಕರ್ಣನನ್ನು ಮೀರಿಸುವ ಕರ್ಣನಿದ್ದಾನೆ. ಅವನ ದಾನದ ಬಗೆಯನ್ನು ಕೇಳೋಕೆ ನಮ್ಮೆರಡು ಕರ್ಣಗಳೂ ಸಾಲದು. ಸಾವುಕಾರನಾಗಿ ಬದುಕಿದವನು ಸಾಲಗಾರನಾಗಿ ನಿಂತರೆ ತಿಮ್ಮ ಬದುಕುವ ರೀತಿಯನ್ನು ಹೇಗೆ ಕಲಿಸುತ್ತಾನೆ ಗೊತ್ತಾ? ಬಡವರು ಕೂತು ಹರಟೆ ಹೊಡೆಯುವಾಗ ಬಡವರು ಅವರವರ ಮಾತು ಕಷ್ಟ ಸುಖ ಪಾಪ. ಆದರೆ ಅವರ ಮಾತುಗಳು ಎಂತಹವು? ಗೂಬೆಯ ಹಾಗೆ ಒಂಟಿಯಾಗಿರುವ ತಿಮ್ಮ ಒಮ್ಮೆ ಹರಟೆ ಹೊಡೆಯುವ ವೇದಾಂತಿಗಳ ಸಭೆಗೆ ಹೋಗುತ್ತಾನೆ. ಗೊತ್ತಲ್ಲ ನಮ್ಮ ತಿಮ್ಮ ಎಷ್ಟು ಮುಗ್ಧ ಅಂತ. ಆ ಸಭೆಯಲ್ಲಿ ಅವನ ನಿರೀಕ್ಷೆ ಬುಡಮೇಲು ಮಾಡಿ ಗೂಬೆಯಾಗಿದ್ದವನನ್ನು ಚಿನ್ನದ ಗೂಬೆಯಾಗಿ ಮಾಡುತ್ತಾರೆ. ಹೀಗೆ ತಿಮ್ಮನ ಸಿದ್ಧಾಂತಗಳು, ವೇದಾಂತಗಳು, ರಾದ್ಧಾಂತಗಳು, ಹಗರಣಗಳು ಇನ್ನೂ ತುಂಬ ಇವೆ. ಎಲ್ಲ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಮ್ಮೆ ಓದಿಬಿಡಿ. ಧನ್ಯವಾದಗಳು.